ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾಳೆ ಮಾರ್ಚ್ 22, 2026 ಈ ದಿನ ನಿಮ್ಮ ಪಾಲಿಗೆ ಕೇವಲ ದಿನಾಂಕವಲ್ಲ, ಇದು ನಿಮ್ಮ ದಶಕಗಳ ಕಾಲದ ನೋವಿಗೆ ಮುಕ್ತಿ ನೀಡುವ ಮಹಾಗಳಿಗೆ. ನಿಮ್ಮ ಜಾತಕದ ಅಷ್ಟಮ ಮತ್ತು ದಶಮ ಭಾವಗಳಲ್ಲಿ ಗ್ರಹಗಳ ಮಹಾ ಸಂಯೋಗ ನಡೀತಾ ಇದೆ. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಶತ್ರುಗಳು ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬೀಳ್ತಾರೆ. ಅವರ ಸ್ಥಿತಿ ಬೀದಿ ನಾಯಿಗಿಂತ ಕಡೆಯಾಗುತ್ತೆ. ಆದರೆ ನೀವು ಮಾತ್ರ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬರ್ತೀರಾ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂತಂದರೆ ಅದು ಕಾಕತಾಳೀಯವಲ್ಲ, ಇದು ನಿಮ್ಮ ಮೇಲೆ ಮಹಾದೇವನಿಗಿರುವ ಕೃಪೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ನಿಜವಾದ ವೃಶ್ಚಿಕ ರಾಶಿಯವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು 3 ಬಾರಿ ಬರೀರಿ. ಭೋಲೆನಾಥನು ನಿಮಗೆ 8 ದೊಡ್ಡ ವಿಜಯದ ಸುದ್ದಿಗಳನ್ನು ನೀಡಲಿದ್ದಾನೆ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ವೃಶ್ಚಿಕ ರಾಶಿಯವರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ. ನೀವು ಬಹಳಷ್ಟು ರಹಸ್ಯಗಳನ್ನು ನಿಮ್ಮೊಳಗೆ ಬಚ್ಚಿಟ್ಕೊಂಡು ಇರ್ತೀರ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಬೆನ್ನಿಗೆ ಚೂರಿ ಹಾಕಿದ ಕೆಲಸಗಳು ಬೇರೆ ಯಾರಿಗೂ ಬೇಡ. ನೀವು ಯಾರನ್ನು ಕಣ್ಮುಚ್ಚಿ ನಂಬಿದ್ರೋ ಅವರೇ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸ್ತಾ ಇದ್ದಾರೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಜನರು ಸಂದೇಹ ಮಾಡ್ತಾ ಇದ್ದಾರೆ. ಆದರೆ ನೆನ್ಪಿಟ್ಕೊಂಬಿಡಿ, ವೃಶ್ಚಿಕ ಅಂದರೆ ವಿಷವಲ್ಲ, ಅದು ಗೆಲುವಿನ ಸಂಕೇತ. ಸದ್ಯ ನಿಮ್ಮ ರಾಶಿಯಾಧಿಪತಿ ಮಂಗಳನ ಪ್ರಭಾವ ಅತೀವವಾಗಿದೆ. ಇದುವರೆಗೆ ನಿಮ್ಮನ್ನು ನೋಡಿ ನಕ್ಕವರು, ನಿಮ್ಮ ದಾರಿಗೆ ಅಡ್ಡಗಾಲು ಹಾಕಿದವರು ಈಗ ತಮ್ಮ ತಪ್ಪಿನ ಅರಿವಾಗಿ ನಲುಗಲಿದ್ದಾರೆ. ನಿಮ್ಮ ಶತ್ರುಗಳ ಯೋಜನೆಗಳೆಲ್ಲವೂ ಕೂಡ ಈಗ ಮಣ್ಣು ಪಾಲಾಗಲಿವೆ. ಮಾರ್ಚ್ 22 ಈ ದಿನ ನಿಮ್ಮ ಪಾಲಿಗೆ ಯುದ್ಧ, ಒಂದು ದೊಡ್ಡ ಯುದ್ಧ ಗೆದ್ದ ಸಂಭ್ರಮವನ್ನು ನೀವು ಕಾಣ್ತೀರಾ. ಮತ್ತು ನಿಮ್ಮದು ಆರ್ಥಿಕ ಸಮೃದ್ಧಿ ಮತ್ತು ರಾಜಯೋಗ. ಈಗ ನಿಮ್ಮ ಜೀವನದ 2ನೇ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ಮುಂದಿನ 48 ಗಂಟೆಗಳಲ್ಲಿ ಇವು ಸಂಭವಿಸುತ್ತೆ. ಅನಿರೀಕ್ಷಿತ ಧನ ಲಾಭ. ವೃಶ್ಚಿಕ ರಾಶಿಯವರಿಗೆ ಭೂಮಿ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ದೊಡ್ಡ ಲಾಭ ಅನ್ನೋದು ಸಿಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದ ಹಣ ಈಗ ನಿಮ್ಮ ಕೈ ಸೇರುತ್ತೆ. ವೃತ್ತಿಯಲ್ಲಿ ಅಧಿಕಾರ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಉನ್ನತ ಹುದ್ದೆ ಸಿಗಲಿದೆ. ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಆಜ್ಞೆಗಾಗಿ ಕಾಯಬೇಕಾಗುತ್ತೆ. ಸಾಲದಿಂದ ಮುಕ್ತಿ. ನಿಮ್ಮನ್ನು ಹಗಲಿರುಳು ಕಾಡುತ್ತಿದ್ದ ಹಳೆಯ ಸಾಲದ ಹೊರೆ ಈಗ ಕಡಿಮೆ ಆಗುತ್ತೆ. ನೆನ್ಪಿಟ್ಕೊಂಬಿಡಿ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮನ್ನು ರಾಜನಂತೆ ಬದುಕುವಂತೆ ಮಾಡುತ್ತೆ. ಆದರೆ ನಿಮ್ಮ ಹಣಕಾಸಿನ ಗುಟ್ಟುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಸ್ತ್ರೀಯರ ವಿಶೇಷ ಸಮಯ. ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಇದು ಅತೀವ ಶಕ್ತಿಯ ಸಮಯ. ಮನೆಯಲ್ಲಿ ಅಶಾಂತಿ ತಂದಿದ್ದ ವ್ಯಕ್ತಿಗಳು ಈಗ ದೂರವಾಗಲಿದ್ದಾರೆ. ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಸಮಾಜದಲ್ಲಿ ಬೆಳಗಲಿದ್ದಾರೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆ ಇದೆ. ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ದ ವಸ್ತು ಅಥವಾ ಆಭರಣ ಖರೀದಿ ಮಾಡುವ ಯೋಗ ಇದೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ, ವೃಶ್ಚಿಕ ರಾಶಿಯವರೇ, ನಿಮ್ಮ ರಹಸ್ಯಗಳನ್ನು ಸುಲಭವಾಗಿ ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸು ಕಂಡು ಅಸೂಯೆ ಪಡುವ ಬಂಧುಗಳೇ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಕೆಣಕಬಹುದು. ಅಂಥವರಿಂದ ದೂರ ಇದ್ಬಿಡಿ. ನಿಮ್ಮ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಇರಲಿ. ಸರಿಯಾದ ಸಮಯಕ್ಕೆ ಆಹಾರ ಮತ್ತು ನಿದ್ದೆ ಮಾಡಿ. ಇನ್ನು ಕೊನೆಯದಾಗಿ ಅಂತಿಮ ಸಂದೇಶ ಮತ್ತು ದೈವಿಕ ಪರಿಹಾರ. ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ, ದೇವರು ನಿಮಗೆ ಈಗ ನ್ಯಾಯ ನೀಡ್ತಾ ಇದ್ದಾನೆ. ನೀವು ಸದಾ ಒಳ್ಳೆಯದನ್ನೇ ಬಯಸುವವರು, ಅದಕ್ಕೆ ಈಗ ಫಲ ಅನ್ನೋದು ಸಿಗ್ತಾ ಇದೆ. ಯಶಸ್ಸು ಬಂದಾಗ ಅಹಂಕಾರ ಬೇಡ, ವಿನಮ್ರವಾಗಿರಿ. ವಿಶೇಷ ಪರಿಹಾರ ಮಾಡೋದಾದರೆ ಮಾರ್ಚ್ 22 ರಾತ್ರಿ ನೀವು ಮಲಗುವ ಮುನ್ನ ಒಂದು ಸಣ್ಣ ದೀಪವನ್ನು ದೇವರಿಗೆ ಹಚ್ಚಿ ಅದರಲ್ಲಿ ಒಂದು ಲವಂಗವನ್ನು ಹಾಕಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮೇಲಿರುವ ದೃಷ್ಟಿದೋಷ ಮತ್ತು ಶತ್ರುಗಳ ಬಾಧೆಯನ್ನು ನಾಶ ಮಾಡುತ್ತೆ. ಓಂ ಅಂಗರಕಾಯ ನಮಃ ಈ ಮಂತ್ರವನ್ನು 12 ಬಾರಿ ಜಪಿಸಿ. ನಿಮ್ಮ ಗೆಲುವಿನ ಸಮಯ ಈಗ ಆರಂಭವಾಗಿದೆ. ಹೆದರಬೇಡಿ, ಧೈರ್ಯದಿಂದ ಮುನ್ನುಗ್ಗಿ. ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಮಿತ್ರರೊಂದಿಗೂ ಕೂಡ ಶೇರ್ ಮಾಡಿ. ಭಗವಂತ ನಿಮ್ಮನ್ನು ಸದಾ ರಕ್ಷಿಸಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.